ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬದ ದಿನ ವ್ಲಾಗ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಎದ್ದು ಗಿಡಗಳಿಗೆ ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಬಂದಿದ್ದೀನಿ. ಸಿಕ್ಕಾಪಟ್ಟೆ ಗಾಳಿ ಬರ್ತಿತ್ತು, ರಂಗೋಲಿ ಎಲ್ಲ ಗಾಳಿಗೆ ತೂರ್ಕೊಂಡು ಹೋಗ್ತಾ ಇತ್ತು. ಆದರೂ ಹಬ್ಬ ಅಲ್ವಾ, ಸೊ ರಂಗೋಲಿ ಬಿಡೋಣ ಅಂತ ಬಿಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಏನಪ್ಪ ಇದು ಏನು ಬರ್ತಿದೆ ಅಂತ ಅನ್ನಿಸ್ತು, ಬಟ್ ಚೆನ್ನಾಗಿ ಕಾಣಿಸ್ತದೆ ಲಾಸ್ಟಲ್ಲಿ ನೋಡಿ. ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇದಕ್ಕೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕಟ್ ಮಾಡ್ಕೊಂಡಿರೋಂಥ ಕುಂಬಳಕಾಯಿನ ಹಾಕೋದು. ಅದಕ್ಕೊಂದು ಸ್ವಲ್ಪ ನೀರು ಹಾಕೊಳ್ಳಿ, ಬೇಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇಡಿ. ಈಗ ನಮ್ಮ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ಚಪಾತಿ, ರೊಟ್ಟಿ ಜೊತೆ ನೆಂಚ್ಕೊಂಡು ಚೆನ್ನಾಗಿರುತ್ತೆ. ಫ್ರೂಟ್ ಸಲಾಡ್ ಮಾಡೋದಕ್ಕೆ ಮೊದಲು ಬನಾನಾ ಕಟ್ ಮಾಡ್ಕೊತಿದ್ದೀನಿ.
ಮತ್ತು ಆರೆಂಜ್ ಹಾಕ್ತಾ ಇದ್ದೀನಿ. ಅದಕ್ಕೆ ಅದ್ರ ಬೀಜ ಎಲ್ಲ ತೆಗೆದು ಅದನ್ನು ನೀಟಾಗಿ ಬಿಡಿಸ್ಕೊಂಡು ಬರೀ ಒಳಗಡೆ ಪಲ್ಪೆ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಹಣ್ಣು ಹಾಕ್ತಾ ಇದ್ದೀನಿ. ಅದನ್ನು 4 ಭಾಗ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇಷ್ಟಪಡೋರು ಹಾಗೆ ಹಾಕೋಬೋದು. ಮತ್ತು ಕಪ್ಪು ದ್ರಾಕ್ಷಿ ಕೂಡ ಹಾಗೆ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಯಾರಿಗಾದ್ರೂ ಇಷ್ಟ ಆಗಲ್ಲ ಅಂದರೆ ಬೇಕಾದ್ರೆ ಹಾಗೆಯೂ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ತೀನಿ. ಇವಾಗ ಇದಕ್ಕೆ ಸೀಡ್ಸ್ಗಳು ಹಾಕ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್, ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಆ್ಯಡ್ ಮಾಡ್ತೀನಿ. 1 ಸ್ಪೂನ್ ಅಷ್ಟೇ. ಇವಾಗ ಇದು ಫ್ರೂಟ್ ಸಲಾಡ್ ರೆಡಿಯಾಗಿದೆ. ಇದಕ್ಕೆ ಬೇಕಾದ್ರೆ ದಾಳಿಂಬೆ ಹಣ್ಣು ಹಾಕೋಬೋದು. ಇರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ. ಇದಕ್ಕೆ 1 ಸ್ಪೂನ್ ಜಾಗ್ರಿ ಪೌಡರ್ ಹಾಕ್ತಾಯಿದ್ದೀನಿ, ಬೆಲ್ಲದ ಪುಡಿ. ಇವಾಗ ರೆಡಿಯಾಗಿದೆ ಫ್ರೂಟ್ ಸಲಾಡ್. ಇವಾಗ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನೀವು ಇದೆಲ್ಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ, ಕಮೆಂಟ್ ಮಾಡಿ.